ಹಾಯ್ ಹಲೋ ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳೇ. ಈ ವಿಡಿಯೋದಲ್ಲಿ ಬೇರೆ ಬೇರೆ ಜಾಬ್ಸ್ಗಳು ಬಂದಿದ್ದಾವೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದೇ ರೀತಿಯಾಗಿ ಲಾಸ್ಟ್ ವಿಡಿಯೋದಲ್ಲಿ SDFD ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡಿದ್ದೆ. ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ಸನ್ನು ಕೇಳಿದ್ದೀರಾ, ಅದ್ರ ಬಗ್ಗೆ ಕೂಡ ಒಂದು ಸೊಲ್ಯೂಷನ್ ಕೊಡ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ಪ್ರಶ್ನೆ ಬಂದುಬಿಟ್ಟು, ಸರ್ ಇದಕ್ಕೆ ಏನಾದರೂ ಏಜ್ ಲಿಮಿಟ್ ಅಥವಾ ರಿಲ್ಯಾಕ್ಸೇಷನ್ ಏನಾದರೂ ಐತೆ ಅಂತ ಕೇಳಿದ್ದೀರಾ. ಮಿನಿಮಮ್ ಏಜು 18 ಇಯರ್ಸ್, ಅಪ್ ಟು ನೀವು 35 to 40 ಏಜ್ ಕೂಡ ನಡೆಯುತ್ತೆ. ಕೆಲವೊಂದು SC/ST ವಿದ್ಯಾರ್ಥಿಗಳಿಗೆ 3 ರಿಂದ 4 ವರ್ಷಕ್ಕೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಓಕೆ ಸರ್, ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಸರ್ ಈ ವಾಟ್ಸಪ್ ಫುಲ್ ಆಗಿದೆ ಅಂತ ಭಾಳ ಜನ ಹಾಕಿದ್ದೀರಾ. ಸೊ ಇನ್ನೊಂದು ವಾಟ್ಸಪ್ಪಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ, ಕಮೆಂಟಲ್ಲಿ ಒಂದ್ಸಲ ಜಾಯ್ನ್ ಆಗಿ ಆಯಿತಾ. ಸರ್ ನೆಕ್ಸ್ಟು ನಾನು ITI ಕಂಪ್ಲೀಟ್ ಮಾಡಿದ್ದೇನೆ. ಸೊ ಆಮ್ ಐ ಎಲಿಜಿಬಲ್ ಫಾರ್ SDFD ಆರ್ KPSC ಜಾಬ್ಸ್ ಅಂತ ಹೇಳಿದ್ದೀರಾ. 100% ಕೂಡ ನೀವು ITI ಮಾಡಿದರೆ 10th ಮೇಲೆ 100% ಕೆಲವೊಂದು ಜಾಬ್ಸ್ಗಳು ಇದ್ದಾವೆ, SDFDದಲ್ಲೇ ಇದ್ದಾವೆ. ಓಕೆ ಪ್ಲಸ್ ಇವಾಗ ನಾನು ಕೆಲವೊಂದು ಜಾಬ್ಸ್ ಬಗ್ಗೆ ಇನ್ಫಾರ್ಮೇಷನ್ ನೀಡ್ತೀನಿ, ಅದರಲ್ಲೂ ಕೂಡ ITI ಆದವರಿಗೆ ಸಾಕಷ್ಟು ಜಾಬ್ಸ್ಗಳು ಲಭ್ಯವಿದ್ದಾವೆ. ಓಕೆ ಸರ್, ಐ ಆಮ್ ಅನ್ಏಬಲ್ ಟು ಜಾಯ್ನ್ ವಾಟ್ಸಪ್ ಗ್ರೂಪ್. ಇನ್ನೊಮ್ಮೆ ಚೆಕ್ ಮಾಡಿ, ನಾನು ಕಮೆಂಟಲ್ಲಿ ಕೊಡುತ್ತೇನೆ. ಇಲ್ಲ ಅಂದರೆ ಅಲ್ಲಿ ನಾನು ನಂಬರ್ ಕೂಡ ಮೆನ್ಷನ್ ಮಾಡುತ್ತೇನೆ, ಅಲ್ಲಿ ಮುಖಾಂತರ ನಿಮ್ಗೆ ಹಾಯ್ ಅಂತ ಕಳಿಸಿ ಲಿಂಕನ್ನು ಕಳಿಸ್ತೇನೆ. ಸರ್ ಐ ಆಮ್ ಲುಕಿಂಗ್ ಫಾರ್ KPTCL's ಕಂಪ್ಲೀಟೆಡ್ EEE, ಪ್ಲೀಸ್ ಹೆಲ್ಪ್ ಮೀ. ಡೆಫಿನೆಟ್ಲಿ ನಿಮಗೆ ಒಂದು ಹೊಸ ವಿಡಿಯೋ KPTCL ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಆಯಿತಾ. ಸರ್ ಫಾಸ್ಟ್ ಆಯಿತು, ಸ್ವಲ್ಪ ಸ್ಲೋ ಹೇಳಿ ಅಂತ ಯಾರೋ ಕ್ವಶನ್ ಹಾಕಿದ್ದೀರಾ. ಎಸ್ ವಿದ್ಯಾರ್ಥಿ, ಸ್ವಲ್ಪ ಸ್ಲೋ ಆಗಿ ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಥ್ಯಾಂಕ್ ಯು. ಆಮೇಲೆ ಸರ್ ಕಾಸ್ಟ್ SC ಇದ್ದೇವೆ, 100% ನೀವು ಕೂಡ ಅಪ್ಲೈ ಮಾಡ್ಕೋಬೋದು. 10th ಆಗಿದೆನಾ, ಯು ಕ್ಯಾನ್ ಆಲ್ಸೋ ಅಪ್ಲೈ ಇಟ್. ಓಕೆ ಸರ್, ಒಂದು 10th ಪಾಸ್ ಡೆಫಿನೆಟ್ಲಿ. ಇನ್ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಸರ್ ಡೋಂಟ್ ಅಪ್ಲೈ ಫಾರ್ ದಿಸ್ ಜಾಬ್ ಬಿಕಾಸ್ ಆಫ್ ಸ್ಯಾಲ್ರಿ ಪ್ಯಾಕೇಜ್ ಈಸ್ ನಾಟ್ ಕಂಪಲ್ಸರಿ, ಹೆವಿ ವರ್ಕ್ ಲೋಡ್ ಅಂತ ಹಾಕಿದ್ದೀರಾ. ಕೆಲವೊಂದು ಸೆಕ್ಟರ್ಸಲ್ಲಿ ಹಂಗೆ ಆಗುತ್ತೆ, ಬಟ್ ಇದು ಗೌರ್ಮೆಂಟ್ ಮುಖಾಂತರ ಒಂದು ಕಾಲ್ಫರ್ಮ್ ಆಗಿದೆ, ಹಾಗಾಗಿ ಅಷ್ಟೊಂದು ವರ್ಕ್ ಲೋಡ್ ಇರಲ್ಲ ಅಂತ ನಾನು ಅನ್ಕೋತೀನಿ ಕಂಪೇರ್ ಟು ಪ್ರೈವೇಟ್. ಓಕೆ ನೆಕ್ಸ್ಟ್ ಕಾಂಟ್ ಜಾಯ್ನ್ ವಾಟ್ಸಪ್, ಭಾಳ ಜನ ಅದೇ ಆಗಿದೆ, ನೀವು ಇನ್ನೊಮ್ಮೆ ಲಿಂಕ್ ಕೊಟ್ಟಿರ್ತೇನೆ. ನೆಕ್ಸ್ಟು ಥ್ಯಾಂಕ್ ಯು ಅಂತ ಹಾಕಿದ್ದೀರಾ ವೀಣಾ ಅವರು, ಸೊ ವೆಲ್ಕಮ್. ಅದೇ ರೀತಿಯಾಗಿ ಥ್ಯಾಂಕ್ ಯು ಸರ್ ಅಂತ ಹಾಕಿದ್ದೀರಾ. ನೆಕ್ಸ್ಟು ಸರ್ ಡಿಪ್ಲೊಮಾ ಹೋಲ್ಡರ್ಸ್ ಕೂಡ ನೀವು ಆರಾಮ್ಸೆ ಅಪ್ಲೈ ಮಾಡ್ಬೋದು ಬೇಸ್ಡ್ ಆನ್ 10th. ಓಕೆ ಈ ವಿಡಿಯೋದಲ್ಲಿ ಕೂಡ ಕೆಲವೊಂದು ಡಿಪ್ಲೊಮಾ ಮೇಲೆ ITI ಬಗ್ಗೆ, ಆಮೇಲೆ 10th ಮಾಡಿದವರು ಕೂಡ, ಈವನ್ ಡಿಗ್ರಿ ಮಾಡಿದವರು ಕೂಡ ಒಳ್ಳೆ ಜಾಬ್ಗಳಿದ್ದಾವೆ, ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀನಿ. ಓಕೆ 8th ಬಗ್ಗೆ ಜಾಬು ನನಗೆ ಒಂದು ಹೊಸ ವಿಡಿಯೋ ಮಾಡ್ತೀನಿ 8th ಬೇಸಿಸ್ ಮೇಲೆ ಆಯಿತಾ. ಸರ್ ನಿಮ್ಮ ನಂಬರ್ ಕಳಿಸ್ತೀರ ಅಂತ ಹಾಕಿದರೆ ಅಫ್ಕೋರ್ಸ್ ನಾನು ಮೆನ್ಷನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು, ಸರ್ ನರ್ಸಿಂಗ್ ಸ್ಟೂಡೆಂಟ್ಗೆ ಅಪ್ಲಿಕೇಶನ್ ಹಾಕ್ಬೋದಾ? ಡೆಫಿನೆಟ್ಲಿ ಹಾಕ್ಬೋದು. ನಾನು ರೀಸೆಂಟ್ 2ನೇ ವಿಡಿಯೋ ನರ್ಸಿಂಗ್ ಬಗ್ಗೆನೇ ಜಾಬ್ ಇದ್ದಾವೆ, JNM ಮಾಡಿದವರು, ಸೊ ಪ್ಲೀಸ್ ಅದನ್ನು ವಾಚ್ ಔಟ್ ಮಾಡ್ಕೊಳ್ಳಿ ಆಯಿತಾ. ಸೊ ಹೋಗೋಣ ಬನ್ನಿ, ಕೆಲವೊಂದು ಹೊಸ ಜಾಬ್ ಬಂದಾವೆ ಬೇಸ್ಡ್ ಆನ್ 10th. ಸೊ ಇದನ್ನು ಬಂದುಬಿಟ್ಟು ಇಂಟೆಲಿಜೆಂಟ್ ಕಮ್ಯುನಿಕೇಷನ್ ಸಿಸ್ಟಮ್ ಇಂಡಿಯಾ ಲಿಮಿಟೆಡ್ ಮುಖಾಂತರ. ಸೊ ಇಲ್ಲಿ ಏನಪ್ಪ ಅಂದರೆ ನಿಮಗೆ ಒಂದು 10th ಪಾಸ್ ಆರ್ ಇಟ್ಸ್ ಇಕ್ವಾಲೆಂಟ್ ಅಂದರೆ 10th ನೀವು ಇನ್ ಕೇಸ್ ಇವಾಗಲೂ ಕೂಡ 10th ಇದ್ದರೆ ಅಪ್ಲೈ ಮಾಡ್ಕೋಬೋದು. ಸೊ ಅದ್ರ ಏನು ಕೇಳಿದೆ ಅಂದರೆ ಮಿನಿಮಮ್ 3 ಇಯರ್ಸ್ ಇನ್ ರಿಲೆವೆಂಟ್ ಫೀಲ್ಡ್ ಅಂತ ಕೇಳಿದ್ದಾರೆ. ಓಕೆ ಸೊ ಸ್ಯಾಲರಿ ನಿಮಗೆ 20,000 ಇರುತ್ತೆ, ಬಟ್ ಇಟ್ ಈಸ್ ಕ್ವೈಟ್ ಅಂದರೆ ನ್ಯೂ ದೆಹಲಿ ಮುಖಾಂತರ ಇದು ಸ್ವಲ್ಪ ಗೌರ್ಮೆಂಟ್ ಆಫ್ ಇಂಡಿಯಾ ಮುಖಾಂತರ ಬರುತ್ತೆ. ಸೊ ಚೆಕ್ ಮಾಡಿ ಆಯಿತಾ. ಇದ್ರ ಲಿಂಕ್ ಕೂಡ ಅಥವಾ PDF ಅನ್ನು ನನಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ಸೊ ನೆಕ್ಸ್ಟ್ ಜಾಬ್ ಬಂದುಬಿಟ್ಟು ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ BHEL ಮುಖಾಂತರ ಇದೆ. ಸೊ ಇದ್ರ ಲಾಸ್ಟ್ ಡೇಟ್ ನಿಮಗೆ ಆರಾಮ್ಸೆ ಇದೆ, ದ್ಯಾಟ್ ಈಸ್ ಆನ್ 16th of July. ಸೊ ಇದಕ್ಕೆ ನೀವು ಆರಾಮ್ಸೆ ಅಪ್ಲೈ ಮಾಡ್ಕೊಳ್ಳಿ ಬೇಸ್ಡ್ ಆನ್ 10th ಮೇಲೆ ಸ್ವಲ್ಪ ITI ಮಾಡಿದ್ರೆ ನೀವು ಆರಾಮ್ಸೆ ಅಪ್ಲೈ ಮಾಡ್ಕೊಳ್ಳಿ. ಸ್ಯಾಲ್ರಿ ಪ್ಯಾಕೇಜ್ ಕೂಡ ಇಲ್ಲಿ ಭಾಳಷ್ಟು ಚೆನ್ನಾಗಿದೆ. ಓಕೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಕೋಸ್ಟ್ ಗಾರ್ಡ್ ಹೆಡ್ ಕ್ವಾರ್ಟರ್ಸ್ ಮಹಾರಾಷ್ಟ್ರ ಮುಂಬೈ ಮುಖಾಂತರ ಇದೆ. ಇಲ್ಲಿ ನೀವೇನಾದರೂ ಮ್ಯಾಟ್ರಿಕ್ಯುಲೇಷನ್ ಮಾಡಿದರೆ ಮತ್ತು ITI ಮಾಡಿದರೆ ನೀವು ಅದಕ್ಕೆ ಅಪ್ಲೈ ಮಾಡಿ, ಇದು ಕೂಡ ಪೇ ಸ್ಕೇಲ್ ಚೆನ್ನಾಗಿರುತ್ತೆ. ಓಕೆ ಸೊ ಇದ್ರ ಕೂಡ ನಿಮ್ಮ ಮಿನಿಮಮ್ ಹೈಟು 157 ಸೆಂಟಿಮೀಟರ್ ಇರಲೇಬೇಕು. ಓಕೆ ಸೊ ಒಂದು ಲಾಸ್ಟ್ ಡೇಟ್ ನಿಮಗೆ ಆಗಸ್ಟ್ ಮಟ್ಟ ಇದೆ, 5ನೇ ತಾರೀಕು ಆಯಿತಾ. ನೆಕ್ಸ್ಟ್ ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ ಮುಖಾಂತರ ಒಂದು ಕಾಲ್ ಫಾರ್ಮ್ ಇದೆ. ಸೊ ಇದಕ್ಕೆ ಏನಪ್ಪ ಅಂದರೆ ನೀವೇನಾದರೂ ಇನ್ ಕೇಸ್ ITI ಮಾಡಿದರೆ, ಓಕೆ ಅಥವಾ ಬರೀ ನಾವು 10th ಮಾಡಿದ್ದೇವೆ, ಕೆಲವೊಂದು ನಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಆದಷ್ಟು ಕಡಿಮೆ ಇದೆ, ಬರೀ ನಾವು ಡಿಪ್ಲೊಮಾ ಮಾಡಿದ್ದೇವೆ EEE ಅಂತಂದರೆ ಸೊ ಯು ಕ್ಯಾನ್ ಅಪ್ಲೈ ಇಟ್. ಓಕೆ ಇಲ್ಲ ಸರ್ ನಾವೇನು ಮಾಡಿದ್ದೇವೆ ಅಂತಂದರೆ ನಾವು ಗ್ರ್ಯಾಜುಯೇಟ್ ಆಗಿದ್ದೀವಿ ಅಂದರೆ ಕೂಡ ಅಪ್ಲೈ ಮಾಡ್ಕೋಬೋದು. ಓಕೆ ಅಂದರೆ ಚಾರ್ಟರ್ಡ್ ಅಕೌಂಟ್ ಮುಖಾಂತರ MBA ಮಾಡಿದ್ರು ಕೂಡ ಅಪ್ಲೈ ಮಾಡ್ಕೋಬೋದು. ಓಕೆ ಸೊ ಇದನ್ನು PDF ನಾನು ಶೇರ್ ಮಾಡ್ತೀನಿ, ಚೆಕ್ಔಟ್ ಮಾಡ್ಕೊಂಡು ನಿಮ್ಗೆ ಯಾವ ಸೂಟ್ ಆಗ ಅದ್ರ ಮೇಲೂ ಅಪ್ಲೈ ಮಾಡಿ. ಓಕೆ ನೆಕ್ಸ್ಟ್ ಜಾಬ್ ಬಂದುಬಿಟ್ಟು ನೀವು ಇನ್ ಕೇಸ್ BCA ಅಥವಾ BSc ಅಥವಾ MCA ಆಮೇಲೆ BE ಮಾಡಿದರೆ ಅಥವಾ BTech ಮಾಡಿದರೆ ಇದಕ್ಕೆ ಅಪ್ಲೈ ಮಾಡ್ಕೋಬೋದು. ಓಕೆ ಇದು ನಿಮಗೆ ಸ್ಯಾಲ್ರಿ ಬಂದುಬಿಟ್ಟು 35,000 ಇದೆ. ಸೊ ಏಜ್ ಲಿಮಿಟ್ ಅಪ್ ಟು 35 ವರ್ಷಗೂ ನೀವು ಅಪ್ಲೈ ಮಾಡ್ಕೋಬೋದು. ಓಕೆ ಇಫ್ ಯು ಹ್ಯಾವ್ ದಟ್ ಏಜ್. ಓಕೆ ನೆಕ್ಸ್ಟ್ ಜಾಬ್ ಬಂದುಬಿಟ್ಟು ಇಂಟೆಲಿಜೆಂಟ್ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಇಂಡಿಯಾ ಲಿಮಿಟೆಡ್ ಮುಖಾಂತರ ಕಾಲ್ ಫಾರ್ಮ್ ಆಗಿದೆ. ಸೊ ಇಲ್ಲಿ ಕೂಡ ನೀವು ಗ್ರ್ಯಾಜುಯೇಟ್ ಆಗಿದ್ದರೆ ನೀವು ಆರಾಮ್ಸೆ ಅಪ್ಲೈ ಮಾಡ್ಕೊಳ್ಳಿ, ಒಳ್ಳೆ ಪೇ ಸ್ಕೇಲ್ ಇದೆ. ಓಕೆ ಸರ್ ಭಾಳ ಜನ ನನಗೆ ಕ್ವಶನ್ ಮಾಡಿದ್ರೆ, ಸರ್ ನಾನು ಬರೀ ಟೀಚಿಂಗ್ ಲೈನ್ ಹೋಗ್ತೇನಪ್ಪ ಅಂತಂದರೆ ಇಲ್ಲೊಂದು ಬೆಸ್ಟ್ ಒಂದು ಅಪರ್ಚುನಿಟಿ ಇದೆ. ಏನಪ್ಪ ಅಂತಂದರೆ ನಿಮಗೆ ಇಲ್ಲಿ ಮೆಡಿಕಲ್ ಕಾಲೇಜ್, ಓಕೆ ಸೊ ಇದು ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿದೆ. ಸೊ ನೀವೇನಾದರೂ ಮೈಕ್ರೋಬಯಾಲಜಿ ಅಥವಾ ರೇಡಿಯೋಲಜಿ ಅಥವಾ
ಸೈಕ್ಯಾಟ್ರಿಕ್ ಇಂತೆಲ್ಲ ಮಾಡಿದರೆ ಅವ್ರು ಆರಾಮ್ಸೆ ಅಪ್ಲೈ ಮಾಡಿ ಸ್ಯಾಲ್ರಿ ಪೇ ಸ್ಕೇಲ್ ನೋಡ್ತಾ ಇರ್ಬೋದು. ಬರೀ ಪ್ರೊಫೆಸರ್ಗೆ 2.5 ಲಕ್ಷ ಇದೆ, ಅಸೋಸಿಯೇಟ್ ಪ್ರೊಫೆಸರ್ಗೆ 1,60,000 ಇದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ನಿಮಗೆ 1,38,000 ಇದೆ. ಸೊ ಅದಕ್ಕೆ ಚೆನ್ನಾಗಿದೆ ಪೇ ಸ್ಕೇಲ್, ಟ್ರೈ ಮಾಡಿ. ಇದು ಕೂಡ PDF ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಸೊ ವಿತ್ ದ್ಯಾಟ್ ಸೆಡ್ ಡೋಂಟ್ ವರಿ, ಬೇಸ್ಡ್ ಆನ್ 10th 12th ಮತ್ತು ಇನ್ನೂ ಕೂಡ ಸರ್ಕಾರಿ ಜಾಬ್ಗಳು, ಈವನ್ ಅಂಗನವಾಡಿ ಜಾಬ್ಸು ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಪ್ರತಿಯೊಂದು ನಮಗೆ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಫ್ ನ್ಯೂ ಟು ದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. KPS ಆಗಿರ್ಬೋದು, ಯಾವುದೇ ಗೌರ್ಮೆಂಟ್ ಮುಖಾಂತರ ಬಂದು ಹಾಗೆ ಡೆಫಿನೆಟ್ಲಿ ಇನ್ಫಾರ್ಮೇಷನ್ ನೀಡ್ತೀನಿ. ಓಕೆ, ಸೊ SDFD ಸಂಬಂಧಪಟ್ಟಂತೆ ಆದಷ್ಟು ಬೇಗನೆ ಒಂದು ಕಾಲ್ಫಾರ್ಮ್ ಮಾಡ್ತಾರೆ, ಡೋಂಟ್ ವರಿ. ಸೊ ಇನ್ನೊಂದೇನಪ್ಪ ಅಂತ ವಿದ್ಯಾರ್ಥಿ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಯಾವ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿದೆ ಅದ್ರ ಬಗ್ಗೆ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. 10th or 12th ನನಗೆ ಅದ್ರ ಮುಖಾಂತರ ಜಾಸ್ತಿ ಯಾವ ಕಮೆಂಟ್ ನಿಮಗೆ ಬರುತ್ತೆ ಆ ಒಂದು ತಕ್ಕಂಥ ವಿಡಿಯೋಸ್ ನಿಮಗೆ ಮಾಡ್ತೀನಿ. ಓಕೆ, ಸೊ ಇಫ್ ನ್ಯೂ ಟು ಚಾನಲ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ, ಕಾಲೇಜ್ ಗ್ರೂಪ್ಸ್ಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ, ಎಲ್ಲರೂ ಕೂಡ ಹೆಲ್ಪ್ ಆಗಲಿ. ಓಕೆ, ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.